ನಮಸ್ಕಾರ, ನಾನು ಪ್ರಸನ್ನ ದೊಡ್ಡಗುಣಿ. ಚಾಲುಕ್ಯ ನ್ಯೂಸ್ಗೆ ಸ್ವಾಗತ. ಇತ್ತೀಚೆಗೆ ಉಪಮುಖ್ಯಮಂತ್ರಿಗಳಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ ಒಂದಷ್ಟು ವೈರಲ್ ಆಗ್ತಾ ಇದೆ. ಎಚ್ಎಎಲ್ ಭಾಗದಲ್ಲಿ ಸುಮಾರು 150ರಿಂದ 300 ಎಕರೆಯಷ್ಟು ಭೂಮಿಯನ್ನ ಕೈಗಾರಿಕಾ ಪ್ರದೇಶಕ್ಕೆ ಬಿಡ್ಕೊಡ್ತೇವೆ ಅನ್ನುವ ಮಾತುಗಳನ್ನ ಕೇಳಿದ ಕೂಡಲೇ ಗುಬ್ಬಿ ತಾಲೂಕು ನಿಟ್ಟೂರು ಹೋಬಳಿಯ ಬಿದರೆಹಳ್ಳ ಕಾವಲ್ನ ಎಚ್ಎಎಲ್ಗೆ ಈಗಾಗಲೇ 610 ಎಕರೆ ಭೂಮಿಯನ್ನ ತೆಗೆದುಕೊಂಡಿದ್ದಾರೆ. ಮತ್ತೆ 150ರಿಂದ 300 ಎಕರೆ ಭೂಮಿಯನ್ನ ತೆಗೆದುಕೊಳ್ತಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇರೋದು ಒಂದು ಹಿನ್ನೆಲೆಯಲ್ಲಾದ್ರೆ, ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ KIRDB ಈ ಬಾರಿ ಸುಮಾರು 300 ಎಕರೆಯಷ್ಟು ಭೂಮಿಯನ್ನ ತೆಗೆದುಕೊಳ್ಳುತ್ತೆ, ಹಾಗಾಗಿ ರೈತರ ಭೂಮಿಯನ್ನ ವಶಪಡಿಸಿಕೊಳ್ಳುತ್ತೆ ಅನ್ನುವ ಮಾತುಗಳು ಕೇಳಿ ಬಂದಂತಹ ಹಿನ್ನೆಲೆಯಲ್ಲಿ ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿಯ ಯಲ್ಲಾಪುರ, ತಿಮ್ಮಳ್ಳಿಪಾಳ್ಯ, ಕುಂದರನಹಳ್ಳಿ, ಬಿದರೆಹಳ್ಳ ಕಾವಲ್, ಸಾಗರನಹಳ್ಳಿ ಹಾಗೂ ಸೋಪನಹಳ್ಳಿಯ ಸುಮಾರು 300ಕ್ಕೂ ಹೆಚ್ಚು ಕುಟುಂಬಗಳು ಹೆದರಿರುವಂತದ್ದು ಕಾಣ್ತಾ ಇದೆ. ಬಹಳ ವರ್ಷಗಳಿಂದಲೂ ಕೂಡ ಅಲ್ಲಿ ಅಡಿಕೆಯನ್ನ, ತೆಂಗನ್ನ, ಬಾಳೆಯನ್ನ, ರಾಗಿಯನ್ನ ಬೆಳೆದುಕೊಂಡಿದ್ದಂತಹ ಕುಟುಂಬಗಳು ಈಗ ಸರ್ಕಾರ ಏನಾದ್ರೂ ನಮ್ಮ ಭೂಮಿಯನ್ನ ತೆಗೆದುಕೊಂಡ್ರೆ ನಾವು ಎಲ್ಲಿಗೆ ಹೋಗ್ಬೇಕು ಅನ್ನುವ ಆತಂಕ ಈಗಾಗಲೇ ಶುರುವಾಗಿರುವಂತದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ರೈತ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಸ್ವಾಮೀಜಿಗಳ ನೇತೃತ್ವದಲ್ಲಿ ಹಾಗೂ ರಾಜಕೀಯ ಮುಖಂಡರುಗಳ ನೇತೃತ್ವದಲ್ಲಿ ದೊಡ್ಡ ಹೋರಾಟವನ್ನ ಮಾಡ್ತೇವೆ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಒಟ್ಟಾರೆ HAL ಬಂದದ್ದು ಒಂದಷ್ಟು ಖುಷಿ ಕೊಟ್ರೆ ಈ ಭಾಗದ ಜನರಿಗೆ ಒಂದಷ್ಟು ಆತಂಕವನ್ನ ಕೂಡ ಸೃಷ್ಟಿ ಮಾಡ್ತಾ ಇದೆ. ಭಾರತದ ಭೂಪಟದಲ್ಲಿ ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿಯ ಬಿದರೆಹಳ್ಳ ಕಾವಲ್ ಇಡೀ ವಿಶ್ವಕ್ಕೆ ಪರಿಚಯ ಆಗಿದ್ದು ಯಾವಾಗ ಅಂದ್ರೆ 2012ರ ಸಂದರ್ಭದಲ್ಲಿ HAL ಘಟಕ ಸ್ಥಾಪನೆ ಆಗುತ್ತೆ. ಹಳ್ಳಿಯ ಜನರಲ್ಲಿ ಒಂದಷ್ಟು ದೊಡ್ಡ ಸಮಸ್ಯೆ ಅಥವಾ ದೊಡ್ಡ ಆತಂಕ ಎದುರಾಗ್ತಾ ಇರುವಂತದ್ದು, ಎಲ್ಲಿ ನಮ್ಮ ಜಮೀನುಗಳನ್ನ ಸರ್ಕಾರ ಕಬಳಿಸುತ್ತೋ, ನಾವು ಮುಂದಿನ ದಿನದಲ್ಲಿ ಹೇಗೆ ಬದುಕಬೇಕು ಅನ್ನುವ ಆತಂಕ ಎದುರಾಗ್ತಾ ಇದೆ. ಹಾಗಾಗಿ ಬಹುತೇಕ ಸೋಮವಾರದಿಂದ ರೈತ ಸಂಘ ಸೇರಿದಂತೆ, ದಲಿತ ಸಂಘಟನೆಗಳು ಸೇರಿದಂತೆ, ಸ್ವಾಮೀಜಿಗಳು ಸೇರಿದಂತೆ HAL ನ ಭಾಗದಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡಬೇಕು ಅಂತ ಹೇಳಿ ಈ ಭಾಗದ ರೈತರು ಈಗ ಆಲ್ರೆಡಿ ಸಿದ್ಧತೆಯಾಗಿರುವಂತದ್ದನ್ನು ನೋಡ್ತಾರೆ. HAL 610 HAL ಮಾಡಿದ್ರು, ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ನಾವು ಇಲ್ಲಿಂದ ಕುತ್ಕೊಂಡು ಏನೋ ಮಾಡ್ಕೊಂತಾರೆ ಗೌರ್ಮೆಂಟ್ ಲ್ಯಾಂಡ್ ಆಗಿ ಅಂತ ಹೇಳಿ ಈಗ ರೈತರ ಜಮೀನಿಗೆ ಸ್ಟಾರ್ಟಿಂಗ್ ಕೈ ಇಕ್ಬಿಡೋರು ಇವರು. ರೈತರ ಜಮೀನು ಒಂದೇ ಅಲ್ಲ, ಈಗ ಸಾಗರನಹಳ್ಳಿ, ಕುಂದರನಹಳ್ಳಿ, ಯಲ್ಲಾಪುರ, ಕಲ್ಲೇನಹಳ್ಳಿ, ತಿಮ್ಮಳ್ಳಿಪಾಳ್ಯ ಇವೆಲ್ಲವನ್ನೂ ಹೊಡೆಯಕ್ಕೆ ಒಂದು ಮುಂದಿನ ಅವ್ರ ದಾರಿ ಹುಡುಕ್ತಾ ಇದ್ದಾರೆ. ಈಗ ರೋಡ್ ಸೈಡ್ ಏನಿದೆಯೋ 150 ಎಕರೆ ಇದು ನಮಗೆ ಜಮೀನು ಬೇಕು ಅಂತ ಈಗ KIRDB ಮುಖಾಂತರ ನೋಟಿಸ್ ಕೊಡೋಕ್ಕೆ ಅಂತ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ. ಈ ಜಮೀನು ಕೊಡೋದಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ನಾವು ರೈತರ ಜಮೀನು ಯಾವುದೇ ಕಾರಣಕ್ಕೂ ಒಂದು ಕುಂಟೆ ಜಮೀನು ಕೊಡೋದಿಲ್ಲ. ಇವ್ರು ಏನೇ HAL ಇರ್ಬೋದು, KIRDB ಇರ್ಬೋದು, ಯಾವುದೇ ನೋಟಿಸ್ ಕೊಡದಲೆಯಾ ಇಲ್ಲ ಯಾರಿಗೆ ರೈತರಿಗೆ ಒಬ್ಬರಿಗೆ ಗಮನಕ್ಕೆ ತರದಲ್ಲೇ ಜಿಲ್ಲಾಡಳಿತ, ತಾಲೂಕು ಆಡಳಿತ ರೈತರ ಗಮನಕ್ಕೆ ಇದಿಲ್ಲ. ನಾವು ರೈತರೇನೋ ಇದ್ದೀವಿ ಅಂತೇಳಿ ನಾವು ಸುಮ್ಮಿದ್ದೀವಿ. ಇವ್ರು ಈಗ ನಾವು ಅದು ಇದು ಅಂತೇಳಿ ಇದು ಮಾಡ್ಕೊಂಡ್ರೆ ನಾವು ಉಗ್ರವಾದ ಹೋರಾಟ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇವಾಗಲಿಂದ. HALಗೆ 610 ಎಕರೆ ಕಾಂಪೌಂಡ್ಗೆ ಅಟ್ಯಾಚ್ ಅಂತೆ. 2,500ದಿಂದ 3,000 ಎಕರೆ ಐತಿ. ಅದು ಬೇಕಾದ್ರೆ ತಗೊಳ್ಳಿ. ಯಾಕೆಂದ್ರೆ ನಮ್ಮ MP MLAಗಳು ಹೇಳ್ತಿದ್ದಾರೆ 1,000 ಎಕರೆ ತಗೊಂಡ್ರೆ ನಾವು 2,000 ಎಕರೆ ಕೊಡ್ತೀವಿ ಅಂತ ಅವರೇ ಮಾತು ಕೊಟ್ಟಿದ್ದಾರೆ. ದಯವಿಟ್ಟು ಈ 150 ಎಕರೆ 100 ಎಕರೆಗೆಲ್ಲ ಆಸೆ ಬೀಳಬಾರ್ದು. HALನವರು ಅಥವಾ KIRDBನವರಾಗಲಿ, ಸರ್ಕಾರ, ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಆಗಲಿ, ಯಾವುದೇ ಕಾರಣಕ್ಕೂ ನಾವು ರೈತರನ್ನ ಹಾಳು ಮಾಡಬೇಡಿ. ಯಾಕೆಂದ್ರೆ ನಾವು ಅದು ಬಿಟ್ಟರೆ ಜೀವನ ಇಲ್ಲ. ಒಂದು ಮನೆ ಕಟ್ಕೊಳ್ಳೋದಾಗಲಿ, ಒಂದು ಮದುವೆ ಮಾಡೋದಾಗಲಿ ಎಲ್ಲ ಅದನ್ನೇ ನಂಬ್ಕೊಂಡು ಒಂದು ತೋಟ ಅಂತ ಮಾಡಿಕೊಂಡಿರ್ತೀವಿ. ಅದನ್ನ ರೈತರು 100 ಎಕರೆ 150 ಎಕರೆ ನಿಮ್ಗೇನು ಆಗಲ್ಲ. 1,000 ಎಕರೆ ತಾಳಿ ಫಾರೆಸ್ಟ್ ಕಾಂಪೌಂಡ್ಗೆ ಅಟ್ಯಾಚ್ ಆಗಿದೆ. ಇದಕ್ಕೆ ರೈತರು ಜಮೀನಿಗೆ ಆಸೆ ಬೀಳಬೇಡಿ. ದಯವಿಟ್ಟು ಈಗೇನಾದ್ರು ಆಸೆ ಪಟ್ಟು ಇದನ್ನೇ ಬೇಕು ಅಂತ ಬಂದ್ರೆ ನಾವು ಯಾವುದೇ ಕಾರಣಕ್ಕೂ ಉಗ್ರ ಹೋರಾಟ ಮಾಡ್ತೀವಿ. ಯಾಕೆಂದ್ರೆ ಅದು ಬಿಟ್ಟರೆ ಜೀವನ ಇಲ್ಲ ನಮಗೆ. ಅದನ್ನೇ ಇಲ್ಲ ನಾವ್ಯಾಕಿರ್ಬೇಕು? ವಿಷ ಕೂಡ ಸಾಯಕ್ಕೂ ರೆಡಿ. ನಾವೇನು ಮಾಡಲ್ಲ, ನಿಮ್ಮನ್ನ HAL ಕೆಲ್ಸಕ್ಕೆ ತಗೊಂತೀವಿ, ನಿಮಗೆ ಕೆಲಸ ಕೊಡ್ತೀವಿ, ಮಕ್ಕಳಿಗೆ ಕೆಲಸ ಕೊಡ್ತೀವಿ ಅಂತ ಫಸ್ಟ್ ಜಾಗ ಮಾಡ್ಕೊಂಡ್ಬಿಟ್ಟು ಈಗ ನಮ್ಮನ್ನ ಅಲ್ಲಿ ಪಕ್ಕಕ್ಕೂ ಬಿಟ್ಕೊಂತ ಇಲ್ಲ. ನಮ್ಮ ಸ್ವಂತ ಜಮೀನು, ನಮಗೆ ಸ್ವಂತ ಜಮೀನು ಅವ್ರು ತೊಂದರೆ ಮಾಡ್ತಾವ್ರೆ. ನಮ್ಮ ತಾತನ ಕಾಲದಿಂದ ನಮಗೆ ಬೆಳ್ಕೊಂಬಂದಿರೋ ಜಮೀನ ಈಗ ಕಿತ್ಕೊಳಕ್ಕೆ ಓಡಾಡ್ತಾರೆ. ಈಗ ನಮ್ಮ ಮಕ್ಳುಗಳ್ನ ನಾವು ಎಲ್ಲಿಗೆ ಕಳ್ಸೋಣ? ಈಗ ಇರೋ ಒಂದೊಂದು ಮಕ್ಳುಗಳ್ನ ನಾವು ಒಂದೊಂದು ಹೊಸ ಕಟ್ಕೊಂಡು ನಾವು ಹೆಂಗೋ ಜೀವನ ಮಾಡ್ತಾ ಇದ್ದೀವಿ. ಈಗ ನಾವು ಅದನ್ನು ಬಿಟ್ಟರೆ ನಮಗೇನು ಆಧಾರ ಇಲ್ಲ. ಇದ್ರ ಮೇಲೆ ಏನಾರ ಅಕಸ್ಮಾತ್ ಅದ್ರ ಮೇಲೆ ಏನಾರ ಬಂದರೆ ನಾವು ಪ್ರಾಣ ಕಳ್ಕೊಂತೀವಿ ಹೊರತು ನಾವು ಜಮೀನಂತೂ ಬಿಡಲ್ಲ. ಅದನ್ನ ಯಾವುದೇ ಕಾರಣಕ್ಕೂ ಕೂಡ HAL ಏನಾದರೂ ಬಂದು ಜಮೀನಿಗೆ ನೋಟಿಫಿಕೇಶನ್ ಮಾಡೋದಾಗಲಿ ಅಥವಾ ನೋಟಿಸ್ ಕೊಡೋದಾಗಲಿ ಅಥವಾ ರೈತರನ್ನ ಒಕ್ಕಲೆಬ್ಬಿಸೋ ಕೆಲಸ ಏನಾದರೂ ಮಾಡ್ರೆ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಏನಾದರೂ ಮುಂದೆ ಇವ್ರು ಏನಾದ್ರು ತಿರ್ಗಾ ಮಾಡಕ್ಕೆ ಬರ್ತೀವಿ ಅಂತಂದರೆ
ನಾವು ನಮ್ಮ ಪ್ರಾಣ ಬೇಕಾದ್ರೂ ಕೊಡ್ತೀವಿ ನಮ್ಮ ಜಮೀನಿಗೋಸ್ಕರ. ಯಾವುದೇ ಕಾರಣಕ್ಕೂ ಕೂಡ ಜಮೀನನ್ನು ಬಿಡಲ್ಲ ಅಂತ ಹೇಳ್ತೀವಿ. ಮತ್ತೆ ಈಗ ಏನು 3 ದಿನದಿಂದ ಸುಮಾರಾಗಿ ಅಲ್ಲಲ್ಲಿ ಕೂಡ ಎಚ್ಚರಿಕೆ ಕೊಡ್ತಾ ಇದ್ವಿ ಅಷ್ಟೇ. ಮುಂದಿನ ದಿನಗಳಲ್ಲಿ ಎಲ್ಲ ರೈತರುಗಳನ್ನ ಸೇರಿಸಿ, ಎಲ್ಲ ಸಂಘಟನೆಗಳನ್ನು ಸೇರಿಸಿ ಉಗ್ರ ಹೋರಾಟವನ್ನು ಮಾಡ್ತೀವಿ. ಇದಕ್ಕೂ ಕೂಡ ಮಿತಿ ಮೀರಿ ಏನಾದರೂ ಮಾಡಿದ್ರೆ ನಾವು ಪ್ರಾಣ ಕಳ್ಕೊಳ್ಳೋಕೆ ರೆಡಿ ಇದ್ದೀವಿ. ಜಮೀನು ಕೊಡಲ್ಲ ಅಂತೇಳಿ ಈ ರೀತಿ ಎಲ್ಲರಿಗೂ ಕೂಡ, ಎಲ್ಲ ರಾಜಕೀಯ ವ್ಯಕ್ತಿ ಆಗ್ಬೋದು, ಯಾರೇ ಆಗಿರೋದು ಸಂಬಂಧಪಟ್ಟ ಇಲ್ಲೆಲ್ಲ ಮಾತಾಡೋದಲ್ಲ. ಇಲ್ಲಿ ಬಂದು ರೈತರುಗಳನ್ನ ಕೇಳಬೇಕು. ಕುತ್ಕೊಂಡ್ರೆ ಆಗಲ್ಲ ಸ್ವಾಮಿ. ರೈತರನ್ನ ಕಷ್ಟ ಸುಖನ ಅರ್ಥ ಮಾಡ್ಕೊಳ್ಳಿ. ನೀವೇನಾದ್ರೂ ರೈತರ ಕಷ್ಟ ಸುಖನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಮುಂದಿನ ದಿನಗಳು ಕೂಡ ನಿಮಗೂ ಧಿಕ್ಕಾರ ಕೊಡ್ತೀವಿ. ಲಾಸ್ಟ್ನೇ ದಿನ ನಿಮ್ಮ ಮನೆ ತಗ ಬಂದು ಕೂಡ ನಾವು ಧಿಕ್ಕಾರ ಕೂಗ್ತೀವಿ ಅಂತೇಳಿ ಈ ಮುಖ್ಯ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.